ಮಾತಾಡೋದಕ್ಕೆ ಆತ್ಮೀಯ ಬಂದಕ್ಕೆ ಬೈಟ್ ಕೊಡ್ತಾ ಇದ್ವಿ. ಸ್ನೇಹಿತರೆ, ಕರ್ನಾಟಕ ನೆಲ ಜಲ ಸಂರಕ್ಷಣಾ ಸಮಿತಿಯ ಅಡಿಯಲ್ಲಿ ಕಾವೇರಿ ನೀರಿನ ವಿಚಾರದ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಹಲವಾರು ಸಂಘ ಸಂಸ್ಥೆಗಳು ಚರ್ಚೆಯಲ್ಲಿ ಭಾಗವಹಿಸಿ ಅವರದೇ ಆದಂಥ ಅಭಿಪ್ರಾಯಗಳನ್ನು ಮಂಡನೆ ಮಾಡಿ ಕೆಲವು ನಿರ್ಣಯಗಳನ್ನು ಮಾಡಿದ್ದೇವೆ. ಈ ಸಂಘ ಸಂಸ್ಥೆಗಳು ಭಾಗವಹಿಸಿದಂಥ ಮುಖಂಡರುಗಳ ಹೆಸರನ್ನ ನಾನು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೇನೆ. ಕಳೆದ ಒಂದು ವಾರದ ಹಿಂದೆ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. 1ನೇ ತಾರೀಕು ಭೀಕರವಾದ ಸಮಸ್ಯೆ, ಕಾವೇರಿ ಸಮಸ್ಯೆ. ಬರಗಾಲ, 2 ತಿಂಗಳಿಂದ ಮಳೆ ಬಂದಿಲ್ಲ, ಕುಡಿಲಿಕ್ಕೂ ನೀರಿಲ್ಲ, ದನ ಕರುಗಳು ಮೇವಿಲ್ಲ ಅಂಥೇಳಿ ನಾವೇ ಲಬೋ ಅಂತ ಬಾಯಿ ಬಡ್ಕೊತಾ ಇದ್ವಿ, ಚಳುವಳಿಗಳನ್ನು ಮಾಡ್ತಾಯಿದ್ವಿ. ಆದರೆ ಏಕಾಏಕಿ 1ನೇ ತಾರೀಕು ಮಾರುತ ಬದಲಾವಣೆ ಆಯಿತು. ಮಳೆ ಪ್ರಮಾಣ, ದೀರ್ಘವಾದಂಥ ಮಳೆ ಪ್ರಮಾಣ ನಮಗೆ ಕಂಡು ಬಂತು. ಏನು ಕಬಿನಿ ಅಚ್ಚುಕಟ್ಟು ಭಾಗದ ವಯನಾಡಲ್ಲಿ ರೆಡ್ ಅಲರ್ಟ್ ಅಂತ ಹೇಳಿ ಘೋಷಣೆ ಮಾಡಿ ಏಕಾಏಕಿ 20,000 ಕ್ಯೂಸೆಸ್ ನೀರು ಕಬಿನಿ ಜಲಾಶಯಕ್ಕೆ ಬರಲಿಕ್ಕೆ ಹೊರಟಿತು. ಆವತ್ತು ನಾವು ಕಬಿನಿ ಜಲಾಶಯದ ಬಳಿ ಚಳುವಳಿ ಮಾಡ್ತಾಯಿದ್ವಿ, ಚಾನಲ್ಗಾಗಿ ನೀರು ಬಿಡಿ ಅಂತ. ಅಂಥ ಸಂದರ್ಭದಲ್ಲಿ 20,000 ಕ್ಯೂಸೆಸ್ ಬಂದು ಸರ್ಕಾರ ಕೂಡ ಅಪಾಯಕ್ಕೆ ಸಿಲುಕಿತ್ತು. 3,500 ಕ್ಯೂಸೆಸ್ ನೀರು ಬಿಡೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ಏಕಾಏಕಿ 20,000 ಕ್ಯೂಸೆಸ್ ಬಂದಾಗ ತಕ್ಷಣವೇ ಎಚ್ಚೆತ್ತುಕೊಂಡು ಸರ್ಕಾರ ಆ ನೀರನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಹೊರಟಿತ್ತು. ಆಗ ನಾವು ಕಬಿನಿ ಜಲಾಶಯದ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ನೀರಾವರಿ ಸಚಿವರతో ಮಾತಾಡಿದಾಗ ನದಿಗೂ ನೀರು ಬಿಡ್ತೀರಿ, ನಮ್ಮ ಕಾಲುವೆಗೂ ನೀರು ಬಿಡಬೇಕು ಅಂತ ಗಲಾಟೆ ಮಾಡಿದ್ವಿ. ಆಗ ರಾಮಲಿಂಗ ರೆಡ್ಡಿ ಅವರು ಡೈರೆಕ್ಷನ್ ಕೊಟ್ಟು ಚಾನಲ್ಗೂ ಕೂಡ ನೀರು ಬಿಡಿಸಿದ್ರು, ನದಿಗೂ ನೀರು ಬಿಟ್ಟರು. ಆವತ್ತಿಂದ ಇವತ್ತಿನ ತನಕ ಏನು CWMA ಆದೇಶ ಇತ್ತು, 15 ದಿನಗಳ ಕಾಲ 4.5 TMC ನೀರನ್ನ ಬಿಡಬೇಕು ಅಂತ ಹೇಳಿದರು. ಆ ಪ್ರಕಾರ ನೀರು ಬಿಟ್ಟರೂ ಕೂಡ ಇನ್ನೂ ಕೂಡ ಆಗ್ತಾಯಿರಲಿಲ್ಲ. ಆದರೆ ಕಳೆದ ಒಂದು ವಾರದಲ್ಲಿ ಸುಮಾರು 15 TMC ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದೇವೆ. CWMA ಕೇವಲ 4.5 TMC ಕೇಳಿತ್ತು. ಅದರ 3 ಪಟ್ಟಷ್ಟು ನೀರನ್ನು ತಮಿಳುನಾಡಿಗೆ ನಮ್ಮ ಕರ್ನಾಟಕದ ಕಬಿನಿ ಜಲಾಶಯದಿಂದ ಬಿಟ್ಟಿದ್ದೇವೆ. ಇವತ್ತು ಕೂಡ 2 TMC ನೀರು, ಸುಮಾರು 27,000, 2 TMC ಹೆಚ್ಚು ನೀರು ಕಬಿನಿ ನೀರು ತಮಿಳುನಾಡಿಗೆ ಹೋಗ್ತಾಯಿದೆ. ಹಾಗೆಯೇ KRS ಜಲಾಶಯದಲ್ಲಿ 92 ಅಡಿ ಇತ್ತು. ರೈತರು ಕಬ್ಬಿನ ಗದ್ದೆ ಒಣಗ್ತಾ ಇದೆ, ಬೆಳೆಗಳೆಲ್ಲ ಒಣಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ನೀರು ಬಿಡಿ, ಬಾಯಾರಿಕೆ ಆಗಿದೆ ಅಂತ ಭಾಳ ದೊಡ್ಡ ಹೋರಾಟ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನೀರು ಬಿಡಲಿಲ್ಲ ಸರ್ಕಾರ. ಈಗ KRS ಕೂಡ ಹೇಮಾವತಿ, ಆರೋಗ್ಯ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಮಳೆಯಾದ ಕಾರಣ ಅಲ್ಲಿಗೂ ಕೂಡ ನೀರು ಬಂದು ಸುಮಾರು 107 ಅಡಿಗಿಂತ ಹೆಚ್ಚು ಇವತ್ತು ನೀರು ಬಂದಿದೆ KRSಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಒಂದು ಪ್ರಕೃತಿಯ ಒಂದು ಮುನಿಸು ಹೋಗಿ ಪ್ರಕೃತಿ ಜನಪರವಾಗಿ ಒಂದು ಮಳೆಯನ್ನು ಸುರಿಸಿದೆ. ಅದಕ್ಕಾಗಿ ಪ್ರಕೃತಿಗೆ ನಾವೆಲ್ಲ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದ ಬಂದ್ ಮಾಡಬೇಕು ಅಂತೇಳಿ ಕನ್ನಡ ಪರ ಸಂಘಟನೆಗಳು, ಕೆಲವೊಂದು ಸಂಘಟನೆಗಳು 2-3ನೇ ತಾರೀಕು ಇರ್ಬೋದು ಬಂದ್ ಮಾಡ್ತೀವಿ ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯನ್ನು ನಾವು ಅವತ್ತು ನೋಡಿದ್ವಿ. ಆದರೆ ಆವತ್ತಿನ ಸಂದರ್ಭದಲ್ಲಿ ಪರಿಸ್ಥಿತಿ ಭೀಕರವಾಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಇಲ್ಲ, ಬದಲಾಗಿದೆ. ಅಂಥ ಒಂದು ಸಂದರ್ಭ ಇರುವಂಥ ಕಾರಣದಿಂದ ನಾಡಿನ ಜನರ ಹಿತದೃಷ್ಟಿಯಿಂದ, ನಾಡಿನ ರೈತರ ಹಿತದೃಷ್ಟಿಯಿಂದ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ರು, ಆ ತೀರ್ಮಾನವನ್ನು ಪುನರ್ ಪರಿಶೀಲನೆ ಮಾಡಿ ಮುಂದೂಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ನಮ್ಮ ಕರ್ನಾಟಕ ನೆಲ ಜಲ ಸಂರಕ್ಷಣಾ ಸಮಿತಿ ಆ ಚಳುವಳಿಗಾರರಿಗೆ, ಹೋರಾಟಗಾರರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಅವರು ಬಂದನ್ನು ಮುಂದೂಡಿಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸಮಗ್ರ ಕುಡಿಯೋ ನೀರು, ರೈತರ ನೀರು ಇರತಕ್ಕಂಥ ಮಹದಾಯಿ ನದಿ ನೀರಿನ ವಿವಾದ, ಎತ್ತಿನ ಹೊಳೆ ನೀರಿನ ವಿವಾದ, ಕಾವೇರಿ ಸಂಬಂಧಪಟ್ಟಂಥ ಮೇಕೆದಾಟು ವಿವಾದ,
ಇಂಥ ಎಲ್ಲ ವಿವಾದಗಳನ್ನು ಸೇರಿಸ್ಕೊಂಡು ಸಮಗ್ರವಾಗಿ ರಾಜ್ಯದ ರೈತರ, ರಾಜ್ಯದ ಜನರ ಒಂದು ಒಕ್ಕೂರಿನ ಧ್ವನಿಯಾಗಿ ಬಂದನ್ನು ಆಚರಣೆ ಮಾಡೋಣ ಅಂತ ಆ ಚಳುವಳಿಗಾರರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಸಮಿತಿ ಕೂಡ ಮನವಿಯನ್ನು ಮಾಡ್ತಾಯಿದೆ. ಸದ್ಯಕ್ಕೆ ಇರ್ತಕ್ಕಂಥ ಬಂದನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಈ ಬಂದ್ ಮಾಡೋದ್ರಿಂದ ನಮ್ಮ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ತಪ್ತದೆ, ನಮ್ಮ ಜನರಿಗೆ ಸಮಸ್ಯೆ ಆಗ್ತಕ್ಕಂಥ ತಪ್ತದೆ. ಆದ್ದರಿಂದ ಬಂದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಆ ಚಳುವಳಿಗಾರರಿಗೆ ಮಾಡ್ತಾಯಿದ್ದೀವಿ ಈ ಒಂದು ತೀರ್ಮಾನದ ಮೂಲಕ. ಮತ್ತು ಎರಡನೇ ವಿಚಾರ, ಕರ್ನಾಟಕದ ಸಮಸ್ಯೆಗಳು ಸಂಕಷ್ಟ ಸೂತ್ರ ಬಂದಾಗ ನೀರಿಗಾಗಿ ನಾವು ಬಡಿದಾಡ್ತಾ ಇದ್ದೀವಿ. ತಮಿಳುನಾಡು ಮತ್ತು ಕರ್ನಾಟಕ ಪದೇ ಪದೇ ಸಂಕಷ್ಟ ಸ್ಕೇರ್ಸಿಟಿ ಬಂದಾಗ ಸುಪ್ರೀಂ ಕೋರ್ಟ್ನವರು ಕೂಡ ಡಿಸ್ಟ್ರೆಸ್ ಫಾರ್ಮುಲಾವನ್ನು ಮಾಡಿಲ್ಲ. ಬರಗಾಲ ಬಂದಾಗ ಯಾವ ರೀತಿ ನೀರು ಬಿಡಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿಲ್ಲ. ಅದು ನಮ್ಮ ಮುಂದೆ ಭಾಳ ಕಷ್ಟ ಇದೆ. ಕಳೆದ ವರ್ಷ ನಾವು 150 TMC ನೀರನ್ನ ಹೆಚ್ಚುವರಿ ಬಿಟ್ವಿ. ಅರಬ್ಬಿ ಸಮುದ್ರಕ್ಕೆ ಸೇರಿತು ತಮಿಳುನಾಡಿಂದ. ಆ ನೀರು ಉಪಯೋಗ ಆಗಲಿಲ್ಲ. ಅದರಿಂದ ಆ ನೀರು ಎರಡು ರಾಜ್ಯಗಳು ಅನುಕೂಲ ಆಗಬೇಕು ಅಂತೇಳಿ ಮೇಕೆದಾಟು ಜಲಾಶಯ ನಿರ್ಮಾಣ ಆದರೆ ಖಂಡಿತವಾಗಲೂ ಕೂಡ ಸಂಕಷ್ಟ ಕಾಲದಲ್ಲಿ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಮೇಕೆದಾಟು ನಿರ್ಮಾಣದ ಬಗ್ಗೆ ಸೌಹಾರ್ದಯುತವಾದಂಥ ಮಾತುಕತೆಯನ್ನು ನಡೆಸಿ ಈ ಮೇಕೆದಾಟು ನಿರ್ಮಾಣವನ್ನು ಕೈಗೆತ್ತಿಕೊಳ್ಬೇಕು. ಮಾತುಕತೆಯ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಪರಿಣಿತರು ಒಳಗೊಂಡಂತೆ, ರೈತ ಮುಖಂಡರು ಒಳಗೊಂಡಂತೆ ಒಂದು ಸಮನ್ವಯ ಸಮಿತಿಯನ್ನು ಮಾಡಿ, ಸಮನ್ವಯ ಸಮಿತಿ ಸಂಕಷ್ಟ ಕಾಲದಲ್ಲಿ ಕೂತು ಸಭೆ ನಡೆಸಿ ಸಂಕಷ್ಟದ ಪರಿಹಾರ ಸೂತ್ರಗಳನ್ನು ಕಂಡುಹಿಡಿಯಲಿಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ಒಂದು ಸಮನ್ವಯ ಸಮಿತಿಯನ್ನು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾಯಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. ಇದು ಎರಡು ನಿರ್ಣಯಗಳನ್ನು ನಮ್ಮ ಈ ಒಂದು ಸಮಿತಿ ಕೈಗೊಂಡಿದೆ. ಮತ್ತು ಹಾಗೆಯೇ ಮೂರನೇ ವಿಚಾರ ಏನು ಮೂರನೇದು ಏನು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ದೇವಸ್ಥಾನಗಳಿಗೆ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ, ಸ್ವಾಮೀಜಿಗಳ ಬಳಿ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ಅದೆಲ್ಲ ಅವ್ರ ವೈಯಕ್ತಿಕ ವಿಚಾರ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು. ಆದರೆ ಇವರು ಸಂಕಷ್ಟ ಕಾಲ ಮತ್ತು ಭಾಳ ಗಂಭೀರವಾದಂಥ ಸಮಸ್ಯೆ ಇತ್ತು. ಅಂಥ ಸಮಸ್ಯೆ ಇದ್ದಂಥ ದಿನಗಳಲ್ಲಿ ಮಳೆ ಬಂದು ಕಬಿನಿ ಜಲಾಶಯ ತುಂಬಿ ಹೆಚ್ಚುವರಿ ನೀರನ್ನು ತಮಿಳುನಾಡು ಬಿಟ್ಟಿದ್ದಾರೆ. ಈಗ ಯಾಕೆ ಕಬಿನಿ ಜಲಾಶಯಕ್ಕೆ ಹೋಗಿ ನೀವು ಪೂಜೆ ಮಾಡಲಿಕ್ಕಾಗಲ್ಲ, ಬಾಗಿನ ಬಿಡಲಿಕ್ಕಾಗಲ್ಲ? ಮುಖ್ಯಮಂತ್ರಿಗಳೇ, ಸಮಯ ಇಲ್ವಾ ನಿಮ್ಗೆ? ಇಲ್ದರೆ ಹೇಳಿ, ನಾವೇ ಹೋಗಿ ಮಾಡ್ತೀವಿ ಪೂಜೆನ. ರೈತರು ನಮಗೆ ಅವಕಾಶ ಕೊಟ್ಬಿಡಿ, ಇದು ನಮ್ಮ ಪ್ರಶ್ನೆ. ಅದರಿಂದ ತಕ್ಷಣವೇ ನೀವು ಕಾವೇರಿ KRS ಜಲಾಶಯ ಭರ್ತಿ ಆದಮೇಲೆ ಹೋಗ್ತೀವಿ ಅಂತ ಬಿಟ್ಬಿಡಿ. ಸಂಕಷ್ಟ ಕಾಲದಲ್ಲಿ ನಿಮ್ಗೆ ಯಾರು ನೆರವಾಗ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ಳಿ. ತಮ್ಮ ಮಂಡ್ಯ ಭಾಗದ ಜಲಾಶಯ ಬಿಟ್ಬಿಡಿ ಅಂತ ಹೇಳಲ್ಲ, ತುಂಬಿದ ಮೇಲೆ ಅದಕ್ಕೂ ಹೋಗಿ ಪೂಜೆ ಮಾಡಿ ಅಂತಕ್ಕಂಥದ್ದು ನಮ್ಮ ಮೂರನೇ ನಿರ್ಣಯ. ಮತ್ತು ಏನು ರಾಜ್ಯದಲ್ಲಿ ಜನ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರನ್ನು ಹೆಚ್ಚು ಬಳಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕೂಡ ಬೆಂಗಳೂರು ನಗರದ ಜನ ಯಾವುದೇ ಹೋರಾಟಕ್ಕೂ ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ, ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಚರ್ಚೆಯ ವಿಷಯ. ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆಯಲ್ಲಿ ಬಹುತೇಕ ಬೇರೆ ಬೇರೆ ರಾಜ್ಯದ ಜನರೇ ಜಾಸ್ತಿ ಇದ್ದಾರೆ. ಅವರು ನೀರು ಕುಡಿತಾರೆ, ಈ ಭೂಮಿಯನ್ನು ಉಪಯೋಗಿಸ್ತಾರೆ, ಈ ರಾಜ್ಯದ ವಿದ್ಯುತ್ತನ್ನು ಪಡಿತಾರೆ. ಎಲ್ಲವನ್ನು ಪಡ್ಕೊಂಡು ಈ ರಾಜ್ಯದ ಹಿತಾಸಕ್ತಿಗಾಗಿ ಹೋರಾಟ ಮಾಡುವಾಗ ಎತ್ತಿನ ಹೊಳೆ ಇರ್ಬೋದು, ಮಹದಾಯಿ ನದಿ ವಿವಾದ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಯಾವುದೇ ರಾಜ್ಯದ ನೆಲ ಜಲ ಭಾಷೆ ವಿಚಾರ ಬಂದಾಗ ಅವರು ಕೂಡ ಸಕ್ರಿಯವಾಗಿ ನಿಲ್ಲಬೇಕು, ನಮ್ಮ ಹೋರಾಟದ ಜೊತೆ ಭಾಗಿಗಳಾಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಮೂಲಕ ನಿರ್ಣಯವನ್ನು ನಾವು ತಂದಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕೊನೆಯದಾಗಿ ಏನು ಕಳೆದ 10 ವರ್ಷಗಳಿಂದ ಕರ್ನಾಟಕದ ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಕ್ಕಂಥ, ಜನಪರವಾಗಿ ಚಿಂತೆ ಮಾಡ್ತಕ್ಕಂಥ ಕನ್ನಡ ಚಳುವಳಿಗಾರರಿರ್ಬೋದು, ಜನಪರ ಚಳುವಳಿಗಾರರಿರ್ಬೋದು, ರೈತ ಚಳುವಳಿಗಾರರಿರ್ಬೋದು, ಅವರೇನು ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡಿದ್ದಾರೆ, ಜನಪರವಾಗಿ ಚಿಂತೆ ಮಾಡಿದ್ದಾರೆ. ಆದರೆ ನೀವು ಅಧಿಕಾರಕ್ಕೆ ಬಂದಾಗ ನಿಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥ ಕೇಸುಗಳನ್ನ ವಾಪಸ್ ತಗೋತೀರಿ. ಯಾಕೆ? ಜನಪರವಾಗಿ ಹೋರಾಟ ಮಾಡಿದಂಥ, ಜನರ ಧ್ವನಿಯಾಗಿ ಕೆಲಸ ಮಾಡಿದಂಥ ಚಳುವಳಿಗಾರರು, ಜನಪರ ವ್ಯಕ್ತಿಗಳು, ಇವ್ರ ಮೇಲೆ ಕೇಸ್ ಹಾಕಿಸಿ 16 ವರ್ಷ ಆದರೂ ವಾಪಸ್ ತಗೊಂಡಿಲ್ಲ, ತಪ್ಪಲ್ವಾ? ಮುಖ್ಯಮಂತ್ರಿಗಳು ತಕ್ಷಣವೇ ರೈತರ ಮೇಲಿನ ಜನಪರ ವಿಚಾರಗಳನ್ನ ಹೋರಾಟ ಮಾಡಿರ್ತಕ್ಕಂಥವ್ರು, ಕನ್ನಡ ಚಳುವಳಿಗಾರರ ಮೇಲಿರ್ತಕ್ಕಂಥ ಮೊಕದ್ದಮೆಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಈ ಒಂದು ಸಮಿತಿ ಆಗ್ರಹವನ್ನು ಮಾಡ್ತಾಯಿದೆ. ಇದು ಇವತ್ತಿನ ಸಭೆಯ ಪ್ರಮುಖವಾದಂಥ ಅಂಶಗಳು.
ಮತ್ತು ಈಗಾಗಲೇ ಜಲಾಶಯ ಬಹುತೇಕ ಕಬಿನಿ ಜಲಾಶಯ ಭರ್ತಿಯಾಗಿದೆ, ಆರಂಗಿ ಜಲಾಶಯ ಭರ್ತಿಯಾಗಿದೆ, ಹೇಮಾವತಿ ಬಹುತೇಕ ಇನ್ನೂ ಸ್ವಲ್ಪ ಇದೆ, ಭರ್ತಿ ಆಗ್ತಾಯಿದೆ. KRS 106, 107 ಅಡಿ ಬಂದಿದೆ, ಅದು ಕೂಡ ಸ್ವಲ್ಪ ಇನ್ನೊಂದು 10-12 ಅಡಿ ನೀರು ಬಂದರೆ ಅದು ಭರ್ತಿಯಾಗುವ ಸಂದರ್ಭ ಕಂಡುಬರ್ತಾಯಿದೆ. ಆದ್ದರಿಂದ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಜೂನ್ ತಿಂಗಳಲ್ಲೇ ಬೆಳೆ ಬೆಳಿಬೇಕಾಯಿತು, ಇವತ್ತು ಜುಲೈ ಆಯಿತು, ಆಗಸ್ಟ್ ಆಯಿತು, ಇನ್ನೂ ಕೂಡ ನಾಲೆಗಳು ನೀರು ಬಿಟ್ಟಿಲ್ಲ. ಬರೀ ಕುಡಿಲಿಕ್ಕೆ ನೀರು ಬಿಡ್ತೀವಿ, ದನಕರುಗಳು ನೀರು ಬಿಡ್ತೀವಿ ಅನ್ನುವಂಥ ಪರಿಪಾಠವನ್ನು ಬದಿಗೊತ್ತಿ ತಮಿಳುನಾಡಿಗೆ ಹೆಚ್ಚುವರಿ ನೀರು ಬಿಟ್ಟಿದ್ದೀವಿ. 4.5 TMCಗೆ 15 TMC ನೀರು ಬಿಟ್ಟಿದ್ದೀವಿ. ತಕ್ಷಣ ಎಲ್ಲ ನಾಲೆಗಳಿಗೆ ನೀರನ್ನು ಬಿಟ್ಟು ರಾಜ್ಯದ ರೈತರ ಹಿತರಕ್ಷಣೆಯನ್ನು ಮಾಡಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಒಂದು ಕರ್ನಾಟಕ ನೆಲ ಜಲ ಪರಿಸರ ಸಂರಕ್ಷಣಾ ಸಮಿತಿ ಕೈಗೊಂಡಿದೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಈ ಸಮನ್ವಯ ಸಮಿತಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ನಿರಂತರವಾಗಿ 3-4 ವರ್ಷಗಳಿಂದ ಅದನ್ನು ಪ್ರಯತ್ನ ಮಾಡ್ತಾಯಿದ್ದು. ಈಗ ಅವ್ರು ಹೇಳಿದಾಗೆ ಒಂದು ಬಂದಿನ ವಿಚಾರದಲ್ಲಿ ಅನಿವಾರ್ಯವಾಗಿಲ್ಲ, ಈಗ ನೀವು ತೀರ್ಮಾನ ಮಾಡಿರ್ತಕ್ಕಂಥ ಬಂದು ಸ್ವಲ್ಪ ಪರಿಹಾರ ಸಿಕ್ಕಿರೋದ್ರಿಂದ ಪ್ರಕೃತಿ ದತ್ತವಾಗಿ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅನಿವಾರ್ಯವೂ ಅಲ್ಲ, ಅಗತ್ಯವೂ ಅಲ್ಲ ಅಂತ ಅನಿಸಿರೋದ್ರಿಂದ ಸಂದರ್ಭ ಬಂದಾಗ ಬಂದನ್ನು ಮಾಡೋಣ, ಈಗ ಅದನ್ನು ಮುಂದೂಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನಂದು ಕೂಡ ಡಿಮ್ಯಾಂಡ್. ಅದೇನೆ ಮುಜುಗರ ಮಾಡ್ಕೊಳ್ತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮತ್ತು ತೊಂದರೆಗಳನ್ನು ಮೂಸೋದು ಬೇಡ, ಮಾಡೋದಕ್ಕೆ ನಮ್ಮದು ಬೆಂಬಲ ಇದೆ. ಇನ್ನು ಮೇಕೆದಾಟದಿರ್ಬೋದು ಮತ್ತು ಕಾವೇರಿ ನೀರಿನ ವಿಚಾರದಲ್ಲಿ ಯಾವ್ಯಾವ ವಿಚಾರದಲ್ಲಿ ನಮ್ಮ ತಮಿಳುನಾಡಿನ ಜಗಳ ಇದ್ದೇ ಇರೋದ್ರಿಂದ ಅದು ರಾಜಕೀಯವಾಗಿ ಮಾಡದೆ ಈ ಹೊಸ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅವ್ರನ್ನ ಆಹ್ವಾನ ಮಾಡಿದ್ರ, ಅವರು ಬರೋದ್ರಲ್ಲಿದ್ದರು, ನೀವೇ ಈ ಸಂದರ್ಭದಲ್ಲಿ ಬರೋದು ಬೇಡ ಅಂತ ಹೇಳಿದ್ರೆ ಈಗ ಒಂದು ಸಮನ್ವಯ ಸಮಿತಿ ಅಂತ ಮಾಡಿಕೊಂಡು ಈ ಸಂಕಷ್ಟ ಸಮಯದಲ್ಲಿ ನೀರುಗಳನ್ನು ಹಂಚಿಕೆ ವಿಚಾರದಲ್ಲಿ ಜಗಳ ಇಲ್ಲದೆ, ಕಿತ್ತಾಟ ಇಲ್ಲದೆ, ಅದಕ್ಕೆ ರಾಜಕೀಯ ರೂಪ ಕೊಡದೆ ಈ ಎರಡೂ ರಾಜ್ಯದ ಜನತೆಗೆ ಹಿತವಾಗೋ ರೀತಿಯಲ್ಲಿ, ಅನುಕೂಲ ಆಗೋ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳೆ ಜರೂರಾಗಿ ಆಗಬೇಕಾಗಿದೆ. ಆದಷ್ಟು ಬೇಗ ಮಾಡಿ ಅಂತಕ್ಕಂಥದ್ದು ಒಂದು ನಿರ್ಣಯ. ಮೂರನೇದು, ತುಂಬಿರೋ ಡ್ಯಾಮ್ಗಳು ವಿಪರೀತ, ಡ್ಯಾಮ್ಗಳಲ್ಲಿ ನೀರು ಜಾಸ್ತಿ ಇರೋದರಿಂದ ತರಾತುರಿಯಲ್ಲಿ ಅಧಿಕಾರಿಗಳ ಜವಾಬ್ದಾರಿ ತೆಗೆದುಕೊಂಡು ಎಲ್ಲೆಲ್ಲಿಗೆ ನೀರು ತುಂಬಿಸ್ಬೇಕು, ಅದು ಕೆರೆಗಳಿರ್ಬೋದು, ಚಾನಲ್ಗಳಿರ್ಬೋದು, ರೈತರಿಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿತಿರೋದ್ರಿಂದ ಅರ್ಜೆಂಟಾಗಿ ಮಾಡಿ ಅದು ನೀರೆಲ್ಲ ಪೂರ್ತಿ ಕೊಚ್ಕೊಂಡು ಹೋದ ಮೇಲೆ ಎಚ್ಚೆತ್ಕೊಳ್ಳೋದು ಬೇಕಾಗಿಲ್ಲ. ಆ ದೃಷ್ಟಿಯಿಂದ ಅದನ್ನು ಸರ್ಕಾರಕ್ಕೆ ಇದನ್ನು ಗಮನಿಸಬೇಕಾಗಿದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಇದೆ. ಇನ್ನು ಹೋರಾಟಗಾರ ಇದು ಭಾಳ ಎಲ್ಲ ಕಡೆಯಿಂದಲೂ ಬೇಡಿಕೆ ಇದ್ದರೂ ಕೂಡ ಯಾಕೋ ಸರ್ಕಾರ ಅವರವರ ಪಕ್ಷದ ಸರ್ಕಾರ ಬಂದಾಗ ಅವ್ರ ಪಕ್ಷದ್ದು ಅವ್ರಿಗೆ ಬೇಕಾದವ್ರದ್ದು ಹೋರಾಟಗಳನ್ನು ಹಿಂದಕ್ಕೆ ತಗೋತಾ ಇದ್ದಾರೆ. ಸಾರಾಸಗಟಾಗಿ ಕ್ರಿಮಿನಲ್ ಕೇಸ್ ಇಲ್ಲದೆ ಇದ್ದಿರ್ತಕ್ಕಂಥ ವಿಚಾರಗಳಿಗೆ ಸಾರ್ವಜನಿಕ ಹೋರಾಟ ಮಾಡಿರ್ತಕ್ಕಂಥದ್ದಕ್ಕೆ ಮತ್ತು ನಮ್ಮ ಹಕ್ಕನ್ನು ಕಾಪಾಡೋದಕ್ಕೆ ಹೋರಾಟಕ್ಕೆ ನಿಂತಾಗ ಅವ್ರು ಯಾವ ಶಾಂತಿಯುತವಾಗಿ ಮಾಡಿರ್ತಾರೆ, ಕೇಸ್ ಹಾಕಿ ತಿರುಗೋ ಥರ ಮಾಡಿದ್ದೀರ. ಸಾರಾಸಗಟಾಗಿ ಹೋರಾಟಗಾರರಿರಲಿ, ಚಿಂತಕರಿರಲಿ, ಸಾಹಿತಿಗಳಿರಲಿ, ಎಲ್ಲರದ್ದು ರೈತರಿರಲಿ, ಎಲ್ಲರದನ್ನು ಹಿಂದಕ್ಕೆ ದಯಮಾಡಿ ಪಡೆಯೋದಷ್ಟೇ ಅಲ್ಲ, ಅದನ್ನು ಅನೌನ್ಸ್ ಮಾಡಿ ಇಷ್ಟು ಜನದ್ದು ನಾವು ಪಡೆದಿದ್ದೀವಿ, ಇನ್ನೂ ಯಾರಾದರೂ ಇದ್ದರೆ ಬನ್ನಿ ಅಂತ ಕೇಳಿ ಬಿಡಬೇಕು. ಯಾಕೆ ನಿಮ್ಮ ಅನುಕೂಲಕ್ಕೆ ನಾವು ಮಾಡ್ತಿರೋದು, ನಿಮ್ಮ ಸರ್ಕಾರದ ವ್ಯವಸ್ಥೆ ನೆಟ್ಟಗಾಗಲಿ ಅನ್ನೋ ದೃಷ್ಟಿಯಿಂದಲೇ ನಾವು ಮಾಡ್ತಿರೋದ್ರಿಂದ ಅದು ಭಾಳ ಮುಖ್ಯವಾಗಿದೆ. ಇನ್ನು ನಾಲೆಗಳಿಗೆ ನೀರಿದ್ದು ಈಗಾಗಲೇ ಹೇಳಿದ್ದಾರೆ, ಇವು ಮುಖ್ಯ ಬೇಡಿಕೆಗಳು. ಇನ್ನೂ ಬೇಕಾದಷ್ಟು ಸರ್ಕಾರಕ್ಕೆ ತಿಳಿಸೋದು, ಕೇಂದ್ರದ ನಲ್ಲಿ ಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯದ ಪ್ರತಿನಿಧಿಗಳು ಮತ್ತು ಈ ರಾಜ್ಯದ ಪ್ರತಿನಿಧಿಗಳು ಅವರೆಲ್ಲರ ಜೊತೆಯಲ್ಲೂ ಕೂಡ ಒಂದು ಪತ್ರ ವ್ಯವಹಾರ ಮಾಡಿ ಯಾವುದೇ ರಾಜ್ಯಕ್ಕೆ ಧಕ್ಕೆ ಬಂದಾಗ ದೇಶ ಅನ್ನೋದಕ್ಕಂಥ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಚಿಂತನೆಯಲ್ಲಿ ಒಟ್ಟಾಗಿ ಅಂತಕ್ಕಂಥ ಕೂಗು ಕೂಡ ನಮ್ಮೆಲ್ಲರದು ಆಗಿದೆ. ಇದಿಷ್ಟೇ ಬಂದಾಗ ಈಗ ಕಾವೇರಿ ಇಶ್ಯೂಸ್ ಬಂದಾಗ, ನೀರಿನ ವಿಚಾರ ಬಂದಾಗ ಬರೀ ಮಂಡ್ಯ ಮೈಸೂರು ಭಾಗದ ಜನ ಮಾತ್ರ ಇದ್ರ ಬಗ್ಗೆ ಕೂಗು ನೀಡುವಂಥದ್ದು, ಈ ಒಂದು ಕಾನೂನುಗಳು ಆದೇಶಗಳ ನೀರು ಬಿಡುವ ಆದೇಶಗಳನ್ನು ವಿರುದ್ಧ ಹೋರಾಟ ಮಾಡುವಂಥದ್ದಾಗಿದೆ. ಅದು ಎಲ್ಲಕ್ಕಿಂತ ರೈತರ ಜೊತೆಗೆ ಬೆಂಗಳೂರು ನಗರದವ್ರಿಗೆ ಹೆಚ್ಚಿನ ಕುಡಿಯೋ ನೀರು ಬೇಕಾಗಿದೆ. ಇಲ್ಲಿ ಬೆಂಗಳೂರು ನಗರಕ್ಕೆ ಹೆಚ್ಚಿನ ನೀರು, ಕಾವೇರಿ ಭಾಗದ ನೀರು ಕುಡಿಯೋ ನೀರಿಗೆ ಬೇಕಿರೋದ್ರಿಂದ ಬೆಂಗಳೂರು ನಗರದ ಜನ, ಬೆಂಗಳೂರು ವಾಸಿಗಳು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಅನ್ನೋಂಥದ್ದು ಒಂದು. ನಂತರ ಏನು ಈಗ ಮೈಸೂರು ಮತ್ತು ಮಂಡ್ಯ ಭಾಗದ ಮಂಡ್ಯ ಭಾಗದ ನಮ್ಮ ಸಂಸತ್ ಸದಸ್ಯರಿದ್ದಾರೆ, ಅವರು ಕೂಡ ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಕೂಡ ಕೇಂದ್ರದಲ್ಲಿ ಏನು ಈ ವಿಚಾರದಲ್ಲಿ ನಮ್ಮ ಕಾವೇರಿ ಇಶ್ಯೂಸ್ಗೆ ಅನುಕೂಲ ಆಗೋ ನಿಟ್ಟಲ್ಲಿ ಈಗ ಕಾನೂನಾತ್ಮಕವಾಗಿ ನಮ್ಗೆ ಯಾವಾಗಲೂ ತೊಡಕಾಗಿದೆ. ಆ ಒಂದು ತೊಡಕನ್ನು ಸರಿಪಡಿಸು ನಮ್ಮ ರಾಜ್ಯಕ್ಕೆ ಅನುಕೂಲ ಆಗೋ ನಿಟ್ಟಲ್ಲಿ ಅವರು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಒಂದು ಸಂಕಷ್ಟ ಸೂತ್ರವನ್ನು ರಾಜ್ಯ ಸರ್ಕಾರಗಳು ಮಾಡ್ಕೋಬೇಕಾಗಿದೆ. ಈ ಕೇಂದ್ರ ಸರ್ಕಾರ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮೂಗು ತೂರಿಸ್ಕೊಂಡು ಬಂದರೂ ಕೂಡ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಸಿಗ್ತಿಲ್ಲ. ಕಾವೇರಿ ವಿಷಯದಲ್ಲಂತೂ CWMA ಮತ್ತು CWRC ಅಂತೇಳಿ ಎರಡು ಒಂದು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ, ಆದರೆ ಅದು ನಿಷ್ಕ್ರಿಯ ಆಗಿದೆ.
ಬಂದು ಸ್ಥಳೀಯವಾಗಿ ಅದು ಸಮೀಕ್ಷೆ ಮಾಡಿ ಇದಕ್ಕೊಂದು ಪರಿಹಾರ ಒದಗಿಸಬೇಕಾದಂಥ ದೊಡ್ಡ ಜವಾಬ್ದಾರಿ ಇದ್ರೂ ಕೂಡ CWMA ಮತ್ತು CWRC ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಈ ಎರಡು ಸಂಸ್ಥೆಗಳನ್ನ ನಿಷೇಧ ಮಾಡಬೇಕು. ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತ ಸಂಘಟನೆಗಳು ಮತ್ತು ಎಲ್ಲ ಹೋರಾಟಗಾರರು ಕುಂತ್ಕೊಂಡು ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಈ ಕಾವೇರಿ ನದಿ ನೀರನ್ನ ಒಂದು ಅಚ್ಚುಕಟ್ಟಿನ ಏನಿದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಮಾಡಬೇಕಾಗಿದೆ. ಮುಖ್ಯವಾಗಿ ರಾಜ್ಯದ ಜನಪ್ರತಿನಿಧಿಗಳು MLAಗಳಿರ್ಬೋದು ಇಲ್ಲ MP ಗಳಿರ್ಬೋದು, ಇವತ್ತು ದೆಹಲಿನಲ್ಲಿ ಲೋಕಸಭೆ ನಡೀತಿದೆ, ಈ ವಿಚಾರವಾಗಿ ಯಾರೂ ಕೂಡ ಪ್ರಸ್ತಾಪ ಮಾಡ್ತಿಲ್ಲ. ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿರವರು ಈ ಬಗ್ಗೆ ಎಲ್ಲೂ ಕೂಡ ಒಂದು ಚಕಾರ ಎತ್ತುತ್ತಿಲ್ಲ. ಇದು ಈ ನಾಡಿಗೆ ಇದು ಜನಗಳ ಒಂದು ಕೂಗನ್ನ ಅವರು ತಲುಪಿಸ್ತಾ ಇರತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದನ್ನು ಅವ್ರು ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಮತ್ತು ಈ ಸಭೆ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಪೋಷಕರ ಸಂಘಟನೆ ಏನು 13ನೇ ತಾರೀಕು ಚಳವಳಿಗಾರರು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪೋಷಕರ ಸಂಘಟನೆ ಆಗ್ರಹ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದು ನಡೆಸುವ ಪ್ರಮೇಯ ಬಂದಿಲ್ಲ, ಇವತ್ತು ಸಂಕಷ್ಟ ಪರಿಹಾರ ಆಗ್ತಾ ಇದೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಅವತ್ತಿನ ದುಡಿದು ತಿನ್ನುವಂಥ ಪರಿಸ್ಥಿತಿಯಲ್ಲಿರುವಾಗ ಅಂಥ ಕೋಟ್ಯಾಂತರ ಜನಕ್ಕೆ ತೊಂದರೆ ಕೊಟ್ಟು ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 1 ಕೋಟಿ ಮಕ್ಕಳು ಶಾಲಾ ಶಿಕ್ಷಣದಲ್ಲಿ ಕಲಿತಾ ಇದ್ದಾರೆ. ಭಾಳ ಕೋವಿಡ್ ಸಂಕಷ್ಟದಿಂದಾಗಿ ಶಿಕ್ಷಣದಲ್ಲಿ ಭಾಳಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದೇವೆ. ಮತ್ತೆ ನಾವು ಬಂದ್ಗಳನ್ನು ಮಾಡಿ ಶಾಲೆಗಳನ್ನು ಮುಚ್ಚೋದ್ರಿಂದ ಅವರ ಶೈಕ್ಷಣಿಕ ಭವಿಷ್ಯಕ್ಕೆ ಭಾಳ ಒಡ್ಲಿಪೆಟ್ಟಾಗ್ತದೆ ಅಂತೇಳಿ ಕರ್ನಾಟಕ ರಾಜ್ಯ ಪೋಷಕರ ಸಂಘಟನೆಗಳ ಸಮನ್ವಯ ಸಮಿತಿ ಕೂಡ ಕೋರ್ ಕಮಿಟಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ 13ನೇ ತಾರೀಕು ಬಂದ್ಗೆ ಮೊದಲನೇದಾಗಿ ನಮ್ಮ ಬೆಂಬಲ ಇಲ್ಲ. ಮತ್ತು ಈ ಕೂಡಲೇ ಆ ಬಂದನ್ನು ಕೈ ಬಿಡಬೇಕು. ಮತ್ತು ರಾಜ್ಯ ಸರ್ಕಾರ ಏನು ಮೇಕೆದಾಟು ಯೋಜನೆಯನ್ನು ತ್ವರಿತಗತಿಯಲ್ಲಿ ಮುಂದುವರಿಸೋದಕ್ಕೆ ಅಗತ್ಯವಾದಂಥ ಸಹಕಾರವನ್ನು ಪಡೆದು ಎರಡೂ ರಾಜ್ಯಗಳು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಬರಬೇಕು ಅಂದರೆ ಮೇಕೆದಾಟು ಅಣೆಕಟ್ಟೆ ಒಂದೇ ಮಾರ್ಗ ಅಂತೇಳಿ ನಮ್ಮ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ತಮ್ಮ ನಿರ್ಣಯಗಳನ್ನು, ತಮ್ಮ ನಿಲುವುಗಳನ್ನು ಶೀಘ್ರದಲ್ಲೇ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ.